ಗೈಸ್, ನೀವು ಇಲ್ಲಿ ನೋಡ್ತಾ ಇರುವಂಥ ಆನೆ ಈ ನಮ್ಮೂರಿನ ಒಂದು ಹೆಮ್ಮೆ ಅಂತಲೂ ಹೇಳ್ಬೋದು ಮತ್ತು ಈ ಜಾತ್ರೆಯ ಕೇಂದ್ರ ಬಿಂದು ಅಂತಲೂ ಹೇಳ್ಬೋದು. ಸಾಕಷ್ಟು ಜನ ಈ ಆನೆ ಜೊತೆಗೆ ಒಂದು ಸೆಲ್ಫಿ ತಗೊಳ್ತಾ ಇದ್ದಾರೆ ಮತ್ತು ವಿಡಿಯೋನು ರೆಕಾರ್ಡ್ ಮಾಡ್ಕೊಳ್ತಾ ಇದ್ದಾರೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು SLC ಎಕ್ಸಾಮ್ 3ನೇ ಪೇಪರ್ ಇದೆ. ಮಕ್ಕಳಿಗೆ ಆಲ್ರೆಡಿ ಎಕ್ಸಾಮ್ ಬರೀತಾ ಇದ್ದಾರೆ. ನಾನು ಎಕ್ಸಾಮ್ ಸೆಂಟರ್ಗೆ ಹೋಗಿದ್ದೆ, ಆದರೆ ನನಗೆ ರೂಮ್ ಸೂಪರ್ವೈಸರ್ ಸಿಗಲಿಲ್ಲ. ಹಾಗಾಗಿ ನಾನು ಮತ್ತೆ ಈಗ ಕಲಬುರಗಿ ರಿಟರ್ನ್ ಆಗಿದ್ದೀನಿ. ಯಾಕಪ್ಪ ಅಂತಂದರೆ ಇವತ್ತೊಂದು ಸ್ಪೆಷಲ್ ಡೇ ಇದೆ ನಮಗೆ. ಅದೇನಂತಂದರೆ ನಮ್ಮೂರಲ್ಲಿ ಜಾತ್ರೆ ಇದೆ. ಆ ಜಾತ್ರೆಗೆ ಈಗ ನಾವು ಹೋಗಬೇಕು, ಬೈಕ್ ತೊಗೊಂಡು ಹೋಗ್ತೀವಿ ಅಂತ ಗೈಸ್. ಈಗ ನಾವು ಬೈಕ್ ಮೇಲೆ ಊರಿಗೆ ಹೋಗ್ತೀವಿ. ಸುಮಾರು ಇಲ್ಲಿಂದ ಒಂದು ಅರೌಂಡ್ 25 ಕಿಲೋಮೀಟರ್ ಆಗುತ್ತೆ ನಮ್ಮೂರು. ಸೊ ಹಾಗಾಗಿ ಬೈಕ್ ಮೇಲೆ ಹೋದರೂ ಒಂದು 1 ಅವರ್ನಲ್ಲಿ ಹೋಗಿ ರೀಚ್ ಆಗ್ಬೋದು, ಅದಕ್ಕಿಂತಲೂ ಬೇಗನೆ ಹೋಗಿ ರೀಚ್ ಆಗ್ಬೋದು. ಮತ್ತೊಂದು ವಿಶೇಷ ಏನಂತ ಕೇಳಿದ್ರೆ, ಜಾತ್ರೆಗಳಂದರೆ ಎಲ್ರಿಗೂ ಸ್ಪೆಷಲ್ಲೇ ಇರುತ್ತೆ, ಆದರೆ ನಮ್ಮೂರಲ್ಲಿ ಆ ಸ್ಪೆಷಲಲ್ಲಿ ಇನ್ನೊಂದು ಸ್ಪೆಷಲ್ ಇದೆ. ಅದೇನಪ್ಪ ಅಂತಂದರೆ, ಸುತ್ತ 10 ಹಳ್ಳಿ 100 ಹಳ್ಳಿ 1000 ಹಳ್ಳಿಯಲ್ಲಿ ಇಲ್ಲದೇ ಇರುವಂಥ ಒಂದು ಸ್ಪೆಷಾಲಿಟಿ ನಮ್ಮ ಊರಲ್ಲಿದೆ. ಅದೇ ಏನಪ್ಪ ಅಂತಂದರೆ ಗಜರಾಜ. ನಮ್ಮೂರಲ್ಲಿ ಒಂದು ಆನೆ ಇದೆ, ಅದು ಮಠದ ಆನೆ ಇದೆ ಮತ್ತು ನಮ್ಮೂರಿನ ಒಂದು ಆಕರ್ಷಣೆ, ಜಾತ್ರೆ ಆಕರ್ಷಣೆಯೂ ಕೂಡ ಹೌದು. ನಾನು ಸಾಧ್ಯ ಆದರೆ ಇವತ್ತು ಆ ಆನೆಯನ್ನು ಈ ವಿಡಿಯೋ ಮೂಲಕ ನಿಮಗೆ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಗೈಸ್, ಇವತ್ತು ನಮ್ಮ ಊರಲ್ಲಿ ಜಾತ್ರೆ ಇರೋದ್ರಿಂದ ಕಲಬುರಗಿಯಲ್ಲಿ ಮನೆಯಲ್ಲಿ ಹಬ್ಬದ ಊಟವನ್ನು ರೆಡಿ ಮಾಡ್ತಾ ಇದ್ದಾರೆ. ದೇವರಿಗೆ ನೈವೇದ್ಯವನ್ನು ಕೂಡ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಹೋಳಿಗೆಯನ್ನು ಮಾಡ್ತಾ ಇದ್ದಾರೆ, ಈ ಒಂದು ಹಪ್ಪಳವನ್ನು ಕರಿತಾ ಇದ್ದಾರೆ, ಬದ್ನಿಕಾಯಿ ಪಲ್ಯ ಇದೆ, ಅನ್ನ ಸಾರು, ಮನೆಯಲ್ಲಿ ಮಾಡಿರುವಂತಹ ತುಪ್ಪ, ಇದೆಲ್ಲವನ್ನು ನಾವು ದೇವರಿಗೆ ನೈವೇದ್ಯ ರೂಪದಲ್ಲಿ ಹಿಡಿತೀವಿ ಮತ್ತು ಇವತ್ತು ನಾವೆಲ್ಲರೂ ಕೂಡ ಹಬ್ಬದ ಊಟವನ್ನು ಮಾಡ್ತೀವಿ. ಗೈಸ್, ಫೈನಲಿ ಜಾತ್ರೆಗೆ ಹೋಗ್ಬೇಕು ಅಂತೇಳಿ ಟ್ಯಾಂಕ್ ಫುಲ್ ಮಾಡಿಸಿದೆ. ಈಗ ತಾನೇ ನೋಡಿ, ಸಮಯ 3:42 ಆಗ್ತಾಯಿದೆ. ಇನ್ನೂ 1 ಅವರಲ್ಲಿ ಜಾತ್ರೆಯಲ್ಲಿರ್ತೀವಿ, ನಮ್ಮ ಊರಲ್ಲಿರ್ತೀವಿ. ನೋಡೋಣ ಏನೇನಾಗುತ್ತೆ ಅಂತೇಳಿ. ಗೈಸ್, ಈಗ ನಾವು ಶ್ರೀ ಶಾಂತಲಿಂಗೇಶ್ವರ ದೇವಸ್ಥಾನದಲ್ಲಿದ್ದೀವಿ. ಇದು ಎಲ್ಲಿದೆಯಪ್ಪ ಅಂತಂದರೆ ಕಡಗಂಚಿಯಲ್ಲಿದೆ ಮತ್ತು ಪ್ರತಿ ವರ್ಷವೂ ಕೂಡ ಅದ್ಧೂರಿಯಾಗಿ ಜಾತ್ರೆ ನಡೆಯುತ್ತದೆ. ನೀವಿಲ್ಲಿ ನೋಡ್ಬೋದು, ಇಲ್ಲಿ 2 ರೀತಿ ಪಲ್ಲಕ್ಕಿಗಳಿವೆ. ಒಂದು ಪಲ್ಲಕ್ಕಿಯಲ್ಲಿ ಮಠದ ಪೀಠಾಧಿಪತಿಗಳು ಕೂತ್ಕೊಂಡು ಊರಲ್ಲಿ ಮೆರವಣಿಗೆ ಹೋಗ್ತಾರೆ. ಅದೇ ರೀತಿ ಇನ್ನೊಂದು ಪಲ್ಲಕ್ಕಿಯಲ್ಲಿ ಶ್ರೀ ಶಾಂತಲಿಂಗೇಶ್ವರ ಅವರ ಮೂರ್ತಿ ಇದೆ, ಅದನ್ನು ಕೂಡ ಊರಲ್ಲಿ ಮೆರವಣಿಗೆಗೆ ಕರ್ಕೊಂಡು ಹೋಗ್ತಾರೆ. ನೋಡಿ, ಎಲ್ಲರೂ ಕೂಡ ಶ್ರೀ ಗುರುಗಳನ್ನು, ಪೀಠಾಧಿಪತಿಗಳನ್ನು ಈ ರೀತಿ ಹಗಲ್ ಮೇಲೆ ಹೊತ್ಕೊಂಡು ಊರಲ್ಲೆಲ್ಲ ಮೆರವಣಿಗೆ ಹೋಗ್ತಾರೆ. ಇದೇ ರೀತಿ ಮೆರವಣಿಗೆ ಮಾಡ್ತಾ ಮಾಡ್ತಾ ರಥ ಇರುವಂತಹ ಜಾಗಕ್ಕೆ ಮಠಾಧೀಶರನ್ನ ಮತ್ತು ಶ್ರೀ ಶಾಂತಲಿಂಗೇಶ್ವರ ಮೂರ್ತಿ ಪಲ್ಲಕ್ಕಿಯನ್ನು ಹೊತ್ಕೊಂಡು ಹೋಗ್ತಾರೆ ಮೆರವಣಿಗೆಯ ಮೂಲಕ. ಗೈಸ್, ಇದೇ ನೋಡಿ ನಮ್ಮ ಊರಿನ ಸ್ಪೆಷಲ್ ಆನೆ. ಸುತ್ತಲೂ 10 ಅಲ್ಲ 100 ಅಲ್ಲ 1000 ಹಳ್ಳಿಗಳಲ್ಲಿ ಹುಡುಕಾಡಿದ್ರೂ ಕೂಡ ನಿಮಗೆ ಇಂಥ ಆನೆ ನೋಡೋಕೆ ಸಿಗೋದೇ ಇಲ್ಲ. ಇದು ನಮ್ಮ ಊರಲ್ಲಿ ಬಹಳ ಹಳೆಯ ಕಾಲದಿಂದಲೂ ಈ ಒಂದು ಆನೆಯನ್ನು ನಾವು ಮಠದಲ್ಲಿ ಸಾಕ್ತಾ ಬಂದಿದ್ದಾರೆ. ಇದು ನಮ್ಮ ಊರಿನ ಹೆಮ್ಮೆ ಮತ್ತು ಈ ಜಾತ್ರೆಯ ಆಕರ್ಷಕ ಬಿಂದು ಅಂತಲೂ ಹೇಳ್ಬೋದು. ಇಲ್ಲಿ ನೋಡಿ, ಎಷ್ಟು ದೊಡ್ಡ ಆನೆ ಇದೆ. ಅದರ ಕಿವಿ ಆಗಿರ್ಬೋದು, ಅದರ ಸೊಂಡಿಲಾಗಿರ್ಬೋದು, ಅದರ ಹೊಟ್ಟೆ, ಅದರ ಬೆನ್ನು, ಅದರ ಕಾಲು, ಬಹಳ ಒಂದು ದೊಡ್ಡ ಗಾತ್ರದ ಆನೆ ಇದಾಗಿದೆ. ಮತ್ತು ಇಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ಸಂಭವಿಸಬಾರದು ಅಂತ ಹೇಳಿ ಮುಂಜಾಗ್ರತಾ ಕ್ರಮವಾಗಿ 10 ಅಲ್ಲ 100 ಜನ ಪೊಲೀಸರನ್ನ ಇಲ್ಲಿ ನೇಮಕ ಮಾಡಿದ್ದರು ಜಾತ್ರೆಯಲ್ಲಿ. ನೀವೇನು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ದೇವಸ್ಥಾನದ ಹೆಬ್ಬಾಗಿಲು ಮತ್ತು ಇಲ್ಲಿಂದಲೇ ಈಗ ಮೆರವಣಿಗೆ ಪ್ರಾರಂಭ ಆಯಿತು. ಊರಲ್ಲೆಲ್ಲ ಸುತ್ತಾಡ್ಕೊಂಡು ಹೋಗಿ ಮತ್ತೆ ಈ ರಥ ಇದೆಯಲ್ಲ, ಈ ರಥ ಇರುವ ಜಾಗಕ್ಕೆ ಆ ಮೆರವಣಿಗೆ ಬರುತ್ತೆ ಮತ್ತು ಆನೆಯೂ ಕೂಡ ಈ ಒಂದು ಮೆರವಣಿಗೆಯಲ್ಲಿ ಬರುತ್ತೆ. ಈಗ ಆಲ್ರೆಡಿ ಬಹಳಷ್ಟು ಜನ ಇಲ್ಲಿ ಬಂದು ತೇರಿಗೆ ನಮಸ್ಕರಿಸುವುದು, ತೆಂಗು ಕಾಯಿ ಕರ್ಪೂರವನ್ನು ಅರ್ಪಿಸ್ತಾ ಇದ್ದಾರೆ. ಇಲ್ಲಿ ನೋಡಿ, ಆನೆ ಈಗಾಗಲೇ ಮೆರವಣಿಗೆಗೆ ಬರ್ತಾ ಇದೆ. ಆನೆ ಮೇಲೆ ಸ್ವಾಮೀಜಿಗಳನ್ನು ಕೂರಿಸ್ಕೊಂಡು ಊರಲ್ಲೆಲ್ಲ ಮೆರವಣಿಗೆ ಹೋಗ್ತಾ ಇದ್ದಾರೆ ನೋಡಿ ಇಲ್ಲಿ. ಗೈಸ್, ಈಗಾಗಲೇ ಸಮಯ ಆಗ್ತಾ ಇದೆ, ಸಾಯಂಕಾಲ ಆಗ್ತಾ ಇದೆ. ಸಾಯಂಕಾಲ 6 ಗಂಟೆಗೆ ರಥೋತ್ಸವ ನಡೆಯುತ್ತೆ. ಈಗಾಗಲೇ ಜನರು ಕೂಡ ಎಲ್ಲ ಸೇರಿದ್ದಾರೆ. ಸುತ್ತಲೂ 10 ಹಳ್ಳಿಯಿಂದ ಭಕ್ತರು ಈ ಒಂದು ರಥೋತ್ಸವದಲ್ಲಿ ಭಾಗವಹಿಸ್ತಾರೆ. ನೀವು ನೋಡಿರ್ಬೋದು, ಇದು ಒಂದು ಜಮೀನಿನ ಜಾಗ, ಖಾಲಿ ಮೈದಾನ ಇದೆ. ಇಲ್ಲಿ ನೋಡಿ, ಇದಾಗಲೇ ಎಷ್ಟೋ ಜನ ಬಂದು ಜಮಾಯಿಸಿದ್ದಾರೆ. ಮತ್ತು ಈ ಒಂದು ಆನೆ ಹತ್ರ ಹೋಗಿ ಜನ ಏನು ಮಾಡ್ತಾರೆ ಅಂತಂದರೆ ಫೋಟೋ ಶೂಟ್ಗಳನ್ನು ಮಾಡಿಸ್ಕೊಳ್ತಾರೆ. ಅಂದರೆ ಆನೆ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದು ಮತ್ತು ವಿಡಿಯೋ ಮಾಡ್ಕೊಳ್ಳೋದನ್ನು ನೀವು ಈ ಒಂದು ವಿಡಿಯೋದಲ್ಲಿ ಕಾಣ್ತಾ ಇದ್ದೀರಾ. ಮತ್ತು ನಾನು ಮೊಬೈಲ್ ಹಿಡ್ದಂಗೆಲ್ಲ ಆನೆ ಅದೇ ಕಡೆ ತನ್ನ ಮುಖವನ್ನು ತಿರುಗಿಸ್ತಾ ಇರೋದು ಕೂಡ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ಬೋದು. ಇಲ್ಲಿ ನೋಡಿ, ಈ ಒಂದು ರಥೋತ್ಸವ ಆಗೋಕ್ಕಿಂತ ಮುಂಚೆ ಮೇಲ್ಗಡೆ ಕಳಸ ಏರಿಸ್ತಾರೆ. ಅಲ್ಲಿ ನೋಡಿ, ಮೇಲ್ಗಡೆ ಒಬ್ಬರು ಕುತ್ಕೊಂಡಿದ್ದಾರಲ್ಲ, ಈ ಹಗ್ಗದ ಮೂಲಕ ಈ ಒಂದು ಕಳಸವನ್ನ ಮೇಲಕ್ಕೆ ಕಳಿಸ್ತಾರೆ. ಅಲ್ಲಿ ಅವರು ಅದನ್ನ ಬಿಚ್ಚಿಕೊಂಡು ಅಲ್ಲಿ ಮೇಲ್ಗಡೆ ಹಾಕ್ತಾ ಇದ್ದಾರೆ ನೋಡಿ. ಆ ರೀತಿ ಕಳಸವನ್ನ ಹಾಕೋದರ ಮೂಲಕ ರಥೋತ್ಸವನ್ನ ಪ್ರಾರಂಭ ಮಾಡ್ತಾರೆ.
ನೀವು ನೋಡಿರ್ಬೋದು ಸುಮಾರು ಒಂದು ಅರ್ಧ ಗಂಟೆ ಬೇಕು. ಸುಮಾರು ನನಗನ್ಸುತ್ತೆ ಒಂದು 5 ಕಳಸಗಳಿರ್ತವೆ. ಅದನ್ನು ಒಂದೊಂದಾಗಿ ಮೇಲ್ಗಡೆ ಕಳಿಸೋದು, ಅದನ್ನು ಅಲ್ಲಿ ಮೇಲೆ ಅದನ್ನು ಹಾಕೋದು ಸುಮಾರು ಒಂದು ಅರ್ಧ ಗಂಟೆ ಸಮಯ ತಗೊಳುತ್ತೆ. ಇದೆಲ್ಲವೂ ಕೂಡ ತುಂಬ ನೋಡೋದಕ್ಕೆ ತುಂಬ ಖುಷಿ ಅನಿಸುತ್ತೆ. ಮತ್ತು ಇಲ್ಲಿ ನೋಡಿ ಡ್ರೋನ್ಗಳು ಹಾರಾಟ ನಡೆಸ್ತಾ ಇವೆ. ಒಂದಲ್ಲ ಎರಡಲ್ಲ 3 ಡ್ರೋನ್ಗಳು ಹಾರಾಟ ನಡೆಸ್ತಾ ಇವೆ. ಅದು ಪೊಲೀಸರ ಇಲಾಖೆಯಿಂದ ಆಗಿರ್ಬೋದು ಅಥವಾ ಫೋಟೋಗ್ರಾಫರ್ ಕಡೆಯಿಂದನೂ ಆಗಿರ್ಬೋದು. ಸುರಕ್ಷತೆಗಾಗಿ ಈ ಒಂದು ಡ್ರೋನ್ಗಳನ್ನು ಹಾರಾಡಿಸ್ತಾ ಇದ್ದಾರೆ. ಮತ್ತು ಯಾವುದೇ ರೀತಿ ಅಹಿತಕರ ಘಟನೆ ಸಂಭವಿಸಬಾರ್ದು ಅಂತ ಹೇಳಿ. ಯಾರೋ ಕಿಡಿಗೇಡಿಗಳು ಏನಾದರೂ ತಪ್ಪು ಮಾಡಿದ್ರೆ, ಏನಾದರೂ ಅಹಿತಕರ ಘಟನೆ ಸಂಭವಿಸಿದ್ರೆ ಎನ್ಕ್ವೈರಿ ಮಾಡೋದಕ್ಕೆ ಒಂದು ಸುರಕ್ಷತೆಗಾಗಿ ಈ ಒಂದು ಡ್ರೋನ್ಗಳನ್ನು ಕೂಡ ನಾವು ಇಲ್ಲಿ ಕಾಣಬಹುದಾಗಿದೆ. ಈ ಒಂದು ಇದರಲ್ಲಿ ಇಲ್ಲಿ ನೋಡಿ ಯಾವ ರೀತಿಯಾಗಿ ಇರಿಸ್ತಾ ಇದ್ದಾರೆ ಅಂತಂದರೆ ಕಳಶನ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಾಣಿಸ್ತಾ ಇದೆ. ತುಂಬ ನೀಟಾಗಿ ಅದನ್ನು ಅವರು ಒಂದೇ ಸಲಕ್ಕೆ ಮೇಲೊಯ್ದು ಸಿಗಿಸ್ಬೋದು, ಬಟ್ ಆದರೆ ಹಂಗೆ ಮಾಡೋಂಗಿಲ್ಲ. ಅದೊಂದು ಪ್ರೊಸೀಜರ್ ಇದೆ. ಆ ಒಂದು ಪ್ರೊಸೀಜರ್ ಮೂಲಕನೇ ಕಳಸವನ್ನು ಆ ಒಂದು ರಥದ ಮೇಲೆ ಕಳಸವನ್ನು ಇರಿಸ್ತಾರೆ. ಈ ಒಂದು ವಿಡಿಯೋದಲ್ಲಿ ನೋಡ್ಬೋದು. ಈ ಒಂದು ಬೇಸಿಗೆ ಬಂತಂದರೆ ಸಾಕು ನಮ್ಮ ಕಡೆ ಏನಾಗುತ್ತೆ ಅಂತಂದರೆ ಈ ಜಾತ್ರೆಗಳು, ಮದುವೆಗಳು ಎಲ್ಲ ಪ್ರಾರಂಭ ಆಗ್ತವೆ. ಯಾಕಂದರೆ ರೈತರು ತಾವೆಲ್ಲ ಬೆಳೆಯನ್ನು ಬೆಳೆದು ಎಲ್ಲ ಮಾರಾಟ ಮಾಡಿ ಕಾಸು ಬಂದಿರುತ್ತೆ. ಆ ಕಾಸನ್ನು ಬಳಸ್ಕೊಂಡು ಅವರು ಮದುವೆಗಳನ್ನು, ಈ ರೀತಿ ಜಾತ್ರೆಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಈಗ ಅದೇ ರೀತಿ ನಮ್ಮಲ್ಲಿ ಶರಣಬಸವೇಶ್ವರ ಜಾತ್ರೆ ಮುಗೀತು. ಅದಾದಮೇಲೆ ಇದು ನಮ್ಮೂರ ಜಾತ್ರೆ, ಕಡಗಂಚಿ ಜಾತ್ರೆ ಇದು. ಈಗ ನೋಡಿ ಅಲ್ಲಿ ಕಳಶವನ್ನು ಏರಿಸಿದ್ದಾಯಿತು. ಅದ್ರ ಮೇಲುಗಡೆ ಹೂವನ್ನು ಕೂಡ ಹಾಕಿದ್ದಾಯಿತು. ಇನ್ನೇನು ರಥೋತ್ಸವ ಒಂದು ಪ್ರಾರಂಭ ಆಗಬೇಕು ಅಷ್ಟೇ. ಮತ್ತು ಈ ಸಮಯದಲ್ಲಿ, ಸಾಯಂಕಾಲ ಸಮಯದಲ್ಲಿ ನೋಡೋದಕ್ಕೆ ಒಂದು ಅದ್ಭುತ, ತುಂಬ ಖುಷಿ ಅನ್ನಿಸ್ತಾ ಇದೆ. ಈ ಒಂದು ರಥೋತ್ಸವ ಸಮಯ ಎಷ್ಟಪ್ಪ ಅಂತಂದರೆ 6:10 ನಿಮಿಷಕ್ಕೆ ಒಂದು ರಥೋತ್ಸವ ಆಯಿತು. ಅಲ್ಲಿ ಮೇಲ್ಗಡೆ ಡ್ರೋನ್ ಹಾರಾಟ ಆಗ್ತಾ ಇರೋದನ್ನು ಕೂಡ ನೀವು ನೋಡಬಹುದು. ಮತ್ತು ಈಗಾಗಲೇ ಸಾಕಷ್ಟು ಜನ ಇಲ್ಲಿ ನೆರೆದಿದ್ದಾರೆ. ಅಸಂಖ್ಯಾತ ಸಂಖ್ಯೆಯಲ್ಲಿ ಜನ ಇಲ್ಲಿ ನೆರೆದಿದ್ದಾರೆ. ಒಂದು ಏನೇನೆಂದರೆ ಸಾವಿರಾರು ಜನ ಇಲ್ಲಿ ಸೇರಿದ್ದಾರೆ ಈ ಒಂದು ರಥೋತ್ಸವದ ಸಾಕ್ಷಿಯಾಗಿ. ಮತ್ತು ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಇನ್ನೇನು ರಥೋತ್ಸವ ಆಗುತ್ತೆ ಅಂಥೇಳಿ. ಮತ್ತು ಈ ಒಂದು ರಥದ ಸಮಯದಲ್ಲಿ ಈ ಒಂದು ಖಾರಿ ಕೊಡೆಯುವ ಪದ್ಧತಿಯೂ ಕೂಡ ಇದೆ. ಇದು ಎಲ್ಲ ಜಾತ್ರೆಗಳಲ್ಲಿ ಇರುತ್ತೆ ಅಂಥೇಳಿ ನಾನು ಭಾವಿಸ್ತೀನಿ. ಇಲ್ಲಿ ನೋಡಿ ಈ ಡ್ರೋನ್ಗಳನ್ನು ನೋಡ್ತಾ ಇದ್ರೆ ಯಾವುದೋ ಹೆಲಿಕಾಪ್ಟರ್ಗಳನ್ನು ನೋಡಿದ ಅನುಭವ ಆಗ್ತಾ ಇದೆ. ಮತ್ತೀಗ ರಥ ಎಳೆಯುವ ಕಾರ್ಯಕ್ರಮ ಶುರು ಆಗಿದೆ. ಎಲ್ಲ ಜನ ಸೇರಿಕೊಂಡು ರಥವನ್ನು ಎಳಿತಾ ಇದ್ದಾರೆ. ಮತ್ತು ಖಾರಿಕನ್ನು ಮತ್ತು ಬಾಳೆಹಣ್ಣನ್ನು ಆ ಒಂದು ತೇರ್ ಕಡೆ ಎಸೆಯುವುದನ್ನು ಕೂಡ ನೀವು ಕಾಣಬಹುದು. ಈ ರೀತಿ ಖಾರಿಕನ್ನು ಎಸೆಯುವಾಗ ನಮಗೆ ಸಿಕ್ಕಿರುವಂಥ ಖಾರಿಕಗಳನ್ನು ನಾವು ಪ್ರಸಾದವಾಗಿ ಸೇವಿಸ್ತೀವಿ ಮತ್ತು ಅದನ್ನು ಮನೆಗೆ ಒಯ್ತೀವಿ. ನೋಡಿ ಎಷ್ಟು ಅದ್ದೂರಿಯಾಗಿ ಒಂದು ಜಾತ್ರೆ ನಡೀತಾ ಇದೆ. ಈ ಒಂದು ರಥದ ಜೊತೆಗೆ ಪಲ್ಲಕ್ಕಿಯೂ ಕೂಡ ಹೋಗ್ತಾ ಇರೋದು ಈ ಒಂದು ವಿಡಿಯೋದಲ್ಲಿ ನೋಡಬಹುದಾಗಿದೆ. ಇದು ಒಂದು ಸುಂದರ ಕ್ಷಣ. ಮತ್ತು ಪ್ರತಿ ವರ್ಷವೂ ಕೂಡ ನಾವು ಈ ರೀತಿ ಜಾತ್ರೆ ಹೋಗ್ತೀವಿ. ತುಂಬ ಖುಷಿ ಕೊಡುತ್ತೆ. ನಮ್ಮೂರ ಜಾತ್ರೆ, ಕಡಗಂಚಿಯ ಜಾತ್ರೆ ಮತ್ತು ತುಂಬ ಹೆಮ್ಮೆಯೂ ಅನಿಸುತ್ತೆ. ಸಾಕಷ್ಟು ವಿಶೇಷತೆಗಳಿವೆ ಮತ್ತು ಇನ್ನೂ ಅನೇಕ ವಿಚಾರಗಳನ್ನು ನಾನು ಒಂದು ವಿಡಿಯೋದಲ್ಲಿ ಕವರ್ ಮಾಡೋಕ್ಕಾಗಲಿಲ್ಲ. ಗಾಯ್ಸ್, ರಥೋತ್ಸವ ಮುಗೀತು. ಈಗ ಆನೆ ಮತ್ತು ಜನ ಎಲ್ಲರೂ ಕೂಡ ವಾಪಸ್ ಹೋಗ್ತಾ ಇದ್ದಾರೆ. ಆನೆ ಮಠಕ್ಕೆ ಹೋಗುತ್ತೆ. ಮಠದಲ್ಲಿ ಆನೆ ರೆಸ್ಟನ್ನು ಮಾಡುತ್ತೆ ಮತ್ತು ಇದು ಯಾವಾಗಲೂ ಮಠದಲ್ಲೇ ಇರುತ್ತೆ. ಇದೇ ನೋಡಿ ನಮ್ಮ ಊರಿನ ಅಗಸಿ. ಈ ಒಂದು ಅಗಸಿಯ ಮೂಲಕನೇ ನಾವು ಊರೊಳಗೆ ಹೋಗೋದಕ್ಕೆ ಮತ್ತು ಬರೋದಕ್ಕೆ ಸಾಧ್ಯವಾಗುತ್ತೆ. ಗಾಯ್ಸ್, ಇಲ್ಲಿ ನೋಡಿ ಈಗ ತಾನೇ ರಥೋತ್ಸವ ಮುಗಿಸ್ಕೊಂಡು ಬರ್ತಾ ಇದ್ದೀವಿ. ಸಮಯ ಆಗಿದೆ 7:11 ನಿಮಿಷ ಆಗ್ಯದ. ಇಲ್ಲಿಂದ ಹೋಗ್ಲಿಕ್ಕೆ ಏನಿಲ್ಲ ಅಂದರೂ ಒಂದು 40 ನಿಮಿಷ ಬೇಕು. ನೈಟ್ ಆಗಿದೆ, ಹಾಗಾಗಿ ಸ್ವಲ್ಪ ನಿಧಾನವಾಗಿ ಹೋಗ್ಬೇಕಂತ ಡಿಸೈಡ್ ಮಾಡೀವಿ. 7:11 ಅಂತಂದರೆ 8 ಗಂಟೆವರೆಗೂ ಆರಾಮಾಗಿ ಹೋಗ್ತೀವಿ ಅಷ್ಟೇ.